ಮೊನ್ನೆ ದಿನ ದಾನಮ್ಮ ದೇವಿ ಲಗ್ನ ಮಾಡ್ಬೇಕಾದ್ರೆ ನೀವೆಲ್ಲ ಎಷ್ಟು ಆನಂದದಿಂದ ಮಾಡಿದ್ರಿ, ಎಷ್ಟು ಸಂತೋಷದಿಂದ ಬಂದ್ರಿ. ಮನೆಯಿಂದ ಬರಬೇಕಾದ್ರ ನಮ್ಮ ಕೊಂಡೆದ ಗಲ್ಲಿಯವರು, ಬಸವನ ಬೀದಿಯವರು, ನಾವು ದಾನಮ್ಮಳನ್ನ ಗುಡ್ಡಾಪುರದಿಂದ ಸಂಕ ತೀರ್ಥಕ್ಕೆ ಕರ್ಕೊಂಡು ಬರಾಕತ್ತೀವೇನೋ, ಕಲ್ಯಾಣದಿಂದ ಶರಣರನ್ನ ಕರ್ಕೊಂಡು ಬರಾಕತ್ತೀವೇನೋ, ಉಮರಾಣಿಯಿಂದ ತಾಯಿಯನ್ನ ಕರ್ಕೊಂಡು ಬರಾಕತ್ತೀವೇನೋ, ಕೂಡಲ ಸಂಗಮದಿಂದ ಸೋಮನಾಥನನ್ನ ಕರ್ಕೊಂಡು ಬರಾಕತ್ತೀನಿ ಅನ್ನುವಂಥ ಭಾಸದಿಂದ ಮದುವೆ ಮಾಡಿದಿರಲ್ಲ. ಹಿಂಗೆ ಉಳ್ದವ ಈಗ ಏನೇನಿಲ್ಲ, ಎಲ್ಲ ಅವರೇ ನೋಡೋರು, ಅವರೇ ಬರೋರು, ಸುಮ್ಮ ಹೆಸರಿಗೆ ನಾವು ಹೋಗೋರು ಅಟ್ಟೆ, ಏನು ಉಳಿದಿಲ್ಲ. ಅದರೊಳಗಂತೂ ಇವತ್ತಿನ ದಿನಮಾನಂತೂ ಬಹಳ ಸೂಕ್ಷ್ಮ. ಇದು ಹುಡುಗ ಸ್ಕೂಲಿಗೆ ಹೋತ ಮಮ್ಮಿ, ಕೈಯಾಗ ನೋಟ್ಬುಕ್ ಹಿಡಿಯೋದು, ಆ ಬೆರಳಿನ ಮ್ಯಾಲ ಕಾಪಿ ಇಡೋದು, ಮುಂದೆ ಹೋಗುವಂತ ತರುಣಿಯನ್ನು ನೋಡೋದು, ಹಿಂಗೆ ತಿರುಗಿಸೋದು. ಹಿಂಗೆ ತಿರುಗಿಸಿದ ತಕ್ಷಣ ಅವಳೇನಾದ್ರೂ ಹಿಂಗೆ ತಿರುಗಿ ನೋಡಿದಳಂದ್ರೆ ಕಾಪಿ ತಿರುಗಿಸ್ತಾನ ಬಿಡ್ತಾನ, ಕಾಪಿ ತಿರುಗಿಸೋದು ನಿಲ್ಲದ, ಆಕಿನ ಹಿಂದೆ ತಿರುಗಕ್ಕೆ ಚಾಲು ಮಾಡದ. GS ಶಿವರುದ್ರಪ್ಪನವರು ಶಿವಮೊಗ್ಗ ಬಸ್ ಸ್ಟ್ಯಾಂಡದೊಳಗೆ ನಿಂತಿದ್ರಂತ. GS ಶಿವರುದ್ರಪ್ಪನವರು ಯಾರವರು? ರಾಷ್ಟ್ರ ಕವಿಗಳು. ಜಟಿಲ ಕಾನನ ಕಾಣಬಲ್ಲುದೇ ಒಂದು ದಿನ ಅಂತ ಬರೆದವರು. GS ಶಿವರುದ್ರಪ್ಪನವರು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ದಾಗ ಸುಮ್ಮ ಕುಂತಿದ್ರಂತ. ಈ ಬಸ್ ಸ್ಟ್ಯಾಂಡ್ದೊಳಗೆ ಕುಂತ ಬಳಿಕ ಈ ಬಸ್ಗಳು ಗಾಡಿಗಳು ಹೋಗೋ ಬರೋ ಇರವೇ ಅಲ್ಲ. ಒಂದು ವಯಸ್ಸಾದ ಮುದುಕ ಈ ಕಡೆ ಒಂದು 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 ಬೆತ್ತ ಕೋಲ್ ಹಿಡ್ಕೊಂಡು ನಿಂತಿದ್ದಂತವ. ಬೆತ್ತ ಹಿಡ್ಕೊಂಡು ನಿಂತಿದ್ದ, ಕೋಲ್ ಹಿಡ್ಕೊಂಡು ದಾಟಬೇಕನ್ನಕತ್ತಾನ. ಬಸ್ಗಳು ಗಾಡಿಗಳು ವಾಹನಗಳು ಭಾಳ ಬರೋದ್ರಿಂದ ಹೋಗೋದಾಗಲ್ಲ ಇತ್ತು. ಒಂದು ಹುಡುಗಿ ಪಟ್ಟತೆ ಕೈ ಹಿಡಿದು ದಡ ದಾಟಿಸ್ದಳು, ರಸ್ತೆ ದಾಟಿಸ್ದಳು. ಅದನ್ನ ಕಂಡು GS ಶಿವರುದ್ರಪ್ಪನವ್ರು ಬಹಳ ಚಂದ ಬರೀತಾರ. ಹಲ್ಲಿಲ್ಲದ ಮುದುಕ ರಸ್ತೆ ದಾಟುವ ತವಕ. ಬಾಯಾಗ ಹಲ್ಲಿಲ್ಲ, ಹಲ್ಲಿಲ್ಲದ ಮುದುಕ ರಸ್ತೆ ದಾಟುವ ತವಕ. ಹುಡುಗಿಯೊಬ್ಬಳು ಕೈ ಹಿಡಿದು ರಸ್ತೆ ದಾಟಿಸಿದ ಬಳಿಕನೂ ಕೂಡ ಮುದುಕನ ನಿಲ್ಲಲಿಲ್ಲ ನಡಕ ಅಂತ ಬರೀತಾರ. ಇಲ್ಲಿ ನಿಂದಿರ್ಬೇಕಾದ್ರೂ ನಡಗಕತ್ತಾನ, ಆ ಕಡೆ ಹೋದ ಬಳಗೂ ನಡಗಕತ್ತಾನ ಅಂತ ತಿಳ್ಕೊಂಡು ಅಲ್ಲೇ ಶಿವರುದ್ರಪ್ಪನವ್ರು ಇದ್ರಲ್ಲ ಅಂದ್ರೆ, ಯಾಕೆ ವಯಸ್ಸ ರಸ್ತೆ ದಾಟಕ್ಕಿಂತ ಮೊದಲ ನಡಗಕತ್ತಿದಿ, ನಿನಗೆ ವಯಸ್ಸಾಗಿತ್ತು, ಕೋಲ್ ನಡಗಕತ್ತಿತ್ತು, ಹೆಂಗೆ ಹೋತಿ ಅಂತ ನಿನಗೆ ಭಯ ಇತ್ತು. ಇನ್ನೇನು ಅನ್ನೋದ್ರೊಳಗೆ ಆ ಹುಡುಗಿ ಇದ್ದಳಲ್ಲ, ಆ ಹುಡುಗಿ ಕೇಳಿದ್ರು, ಯಜ್ಜ ಯಾಕೆ ನಡಗಕತ್ತಿದಿ ಅಂದ ಬಳಕ ಆ ಮುತ್ಯ ಎಷ್ಟು ಚಂದ ಹೇಳ್ತಾನೆ ಗೊತ್ತೇನು? ಅಮ್ಮಣ್ಣಿ, ಸುಂದರ ತರಣಿಯೊಬ್ಬಳು ಕೈ ಹಿಡಿದಾಗ ಇನ್ನೆಲ್ಲಿ ನಿಲ್ಲುತ್ತ ನನ್ನ ನಡಕ ಅಂದಂತವ. ಬಹಳ ಜನ ಅಂತಿರ್ತಾರೆ, ಏನ್ ಮಾಡೋದ್ರಿ, ಹೆಣ್ಣು ಹುಟ್ರು ಹುಣ್ಣು ಹುಟ್ಟದಂಗ, ಹೆಣ್ಣು ಹುಟ್ರು ಹುಣ್ಣು ಹುಟ್ಟದಂಗ, ಹೆಣ್ಣೆ ಸಿಗಲ್ಲಾಗ್ಯವಪ್ಪ ಹಂಗ ಅನ್ನಕ್ ಹೋಗ್ಬೇಡ್ರಿ. ಈಗ ಬಹಳ ದಿನಗಳಿಂದ ಇತ್ತದು, ಅದು ಎಲ್ಲ ಯಾಕೆ ಹಂಗಾತು? ಇವತ್ತಿನ ದಿನ ಬಹಳ ಅಪ್ಪೋರ ಹತ್ರ ಬಂದಳಂತ. ಅವಳು ಗುರುಗಳ ಹತ್ರ ಬಂದು, ಗುರುಗಳ ಮಠದಾಗ ಕೂತಿದ್ರು, ಪಟ್ಟತೆ ಕಾಲು ಹಿಡಿದು ಯಾಕ ಅಪ್ಪೋರ ಯಾಕ ಒಟ್ಟ ಮಗನಿಗೆ ಹೆಣ್ಣೆ ಸಿಗಲ್ಲಾಗ್ಯವ್ರು. ಹೌದಾ, ಹಂಗೇನ್ ಭಯ ಪಡಕ್ ಹೋಗ್ಬೇಡ. ಏನ್ ಮಾಡ್ತಾನ ಮಗ? ಏನಿಲ್ರಿ ಅಪ್ಪೋರ, ಮಗ ದಿನ ಹೊಲ್ದಾಗ ಕೆಲಸ ಮಾಡ್ತಾನ್ರಿ. ಅಪ್ಪೋರ ಅಂದ್ರೆ ಅಂತ ತಂಗಿ ಬಹಳ ಹೈರಾಣದ, ಹೋಗಿ ನೀವು. ಏನಾದ್ರೂ ಒಂದು ಒಲಮೆ ಆಗಬೇಕಾಗಿತ್ತು, ವರತೆ ಆಗಬೇಕಾಗಿತ್ತು, ಗುರುವಿನ ಕರುಣೆ ಆಗಬೇಕಾಗಿತ್ತು ಅಂದ್ರೆ ಭಕ್ತಿ ಇಲ್ಲ ಅಂದ್ರೆ ಏನೂ ಮಾಡಕ್ ಸಾಧ್ಯನೇ ಇಲ್ಲ. ಚಾ ಮಾಡ್ಬೇಕಾದ್ರೆ ಚಾ ಮೇಲೆ ಭಕ್ತಿ ಇಲ್ಲ ಅಂದ್ರೆ ಚಾ ಪುಡಿ ಮಾಡ್ಬಿಡ್ತದ ಒಳಗ. ಚಾ ಮಾಡ್ಬೇಕಾದ್ರೆ ಚಾ ಮೇಲೆ ಭಕ್ತಿ ಇರಬೇಕು, ಅಂದಾಗ ಚಾ ಚಲೋ ಆಗ್ತದ. ಇನ್ನ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮೇಲೆ ಪ್ರೀತಿ ಇಟ್ಟು ಮಾಡ್ಬೇಕು. ಬತ್ ನೋಡಿದ್ ಕಡಸ್ಲಿ ಮಣ್ಣಾಗಿಡ್ಲಿ ಮನೆಗೆ ಬತ್ ನೋಡು ಪಟ್ಟತೆ, ಹಿಂಗ ಅನ್ಕೋತ ಮಾಡಿದ್ರಿ ಅಂದ್ರೆ ಉಪ್ಪು ಭಾಳ ಆಗ್ತದ ಒಳಗ. ಗಂಡ ಹೆಂಡಿರ ಚಂದ ಮಾಡಿ ಜೀವನ ಮಾಡೋದದ, ಏನು ಮತ್ತೊಮ್ಮೆ ಬರಂಗದ ಏನು? ಅಪ್ಪ ಅವ್ರ ಎಂತ ಕಾರ್ಯಕ್ರಮ ಮಾಡಿದ್ರಿ? 50 ವರ್ಷದ ನವ ವೈವಾಹಿಕ ಜೋಡಿಗ ಬದುಕನ್ನ ಸಾಗಿಸಿಕೊಂಡು ನಿಂತವರಿಗೆ ಇಲ್ಲಿ ಸಂಭ್ರಮ ಮಾಡಿ ಸುವರ್ಣ ಗಳಿಗೆ ಒಳಗೆ ಅವ್ರಿಗೆ ಆಶೀರ್ವಾದ ಮಾಡಕತ್ತಾರಲ್ಲ. 50 ವರ್ಷ ದಂಡಿಗಚ್ಚದ ಸುಮ್ಮದ ಏನು? 25 ವರ್ಷ ಜೀವನದೊಳಗೆ ಸಾಕಬೇಕಾಗ್ಯದ ನಮಗ. ಸಿದ್ದಯ್ಯ ಪುರಾಣಿಕರು ಬರೀತಾರಲ್ಲ, ಯಜ್ಞ ನೇಳು ಹಾಕಿಕೊಂಡು ಸತ್ತನೆಂದರೆ ಹಗ್ಗಕ್ಕೆ ಶಿಕ್ಷಾ ವಿಧಿಸುವರ, ಶಲಭ ಸುಟ್ಟಿಕೊಂಡು ಸತ್ತನೆಂದರೆ ದೀಪಕ್ಕೆ ದಂಡ ಹಾಕುವರ, ಉಂಡಿದ್ದು ಅಜೀರ್ಣವಾಯ್ತೆಂದರೆ ಬಾಣಸಿಗೆ ಬಂಧಿಸುವರ, ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರಿನಲ್ಲಿ ನಡೆಯಬಾರದನ್ನೆಲ್ಲ ನಡೆದರೆ ನಿನ್ನನ್ನು ಬಹಿಷ್ಕಾರ ಹಾಕುವುದ. ಗಂಡ ಹೆಂಡರು ಹೆಂಗಿರಬೇಕು? ಪ್ರೇಮದಿಂದಿರಬೇಕು, ಪ್ರೀತಿಯಿಂದಿರಬೇಕು.
ಮನೆ ಸ್ವರ್ಗ ಮಾಡ್ಕೊಳ್ಳೋದದ, ನಂದನ ವನ ಮಾಡ್ಕೊಳ್ಬೇಕಾದ್ರ ಯಾವ್ದು ಮನಿ ತಣ್ಣಗದ ಅಂದಿರಿ? ಎ ಸಿ ಕೂಲರ್ ಇದ್ದ ಮನಿ. ದುಂಡಿ ರಾಜರು ಬರೀತಾರಲ್ಲ, ಅಮ್ಮನಕ್ಕರೆ ಮಮಕಾರ, ಅಪ್ಪನಕ್ಕರ ಅಧಿಕಾರ, ಮನಿ ಒಳಗಿದ್ದ ಹೆಂಡತಿ ನಕ್ಕಳು ಅಂದ್ರೆ ಚಮತ್ಕಾರ. ಅದು ಒಟ್ಟನಗಂಗಿಲ್ಲ, ಆಧಾರ್ ಕಾರ್ಡ್ದ ಫೋಟೋ ಇದ್ದಂಗ ಒಟ್ಟನಗಲ್ಲಕಿ ಏನ್ರಿ ತಂದ್ರ. ಅಪ್ಪವ್ರು ಮೊನ್ನೆ ರಾಜಶೇಖರ್ ಅಪ್ಪವ್ರು ಮಾತಾಡ್ತಾ ಇರ್ಬೇಕಾದ್ರೆ ಆಶೀರ್ವಚನದಾಗ ಹೇಳಿದ್ರು, ಬಂಗಾರದು ಸರ ಚಲಿ ಹಿಂಗೆ. ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಗಂಡ ಬಯಸಿದ್ದನ್ನೇ ಹೆಂಡತಿ ಮಾಡಿ ಹಾಕಿದಾಗ ಅಡುಗೆಯ ರುಚಿ ಎಷ್ಟು. ಹೆಂಡತಿ ಕೇಳುವ ಮುಂಚೆನೇ ತಂದು ಆಭರಣ ಒಡವೆ ತಂದೆ ಹಾಕಿದಾಗ ಆ ಬಂಗಾರದ ಒಡವೆಯ ಬೆಲೆ ಎಷ್ಟು, ಮೌಲ್ಯ ಎಷ್ಟು ಕೇಳಕ್ಕಿಂತ ಮೊದಲ ಕೊಡೋದು. ಯವ ಯಾರ ಮನೆಯಾಗ ಜಗಳ ಇಲ್ಲ ಹೇಳ್ರಿ ನೋಡ, ಜಗಳ ಇಲ್ಲಾರ್ದ ಮನಿ ಅದ ಏನ್? ಎಲ್ಲರ ಮನಿ ಒಳಗದವ ಜಗಳ ಇರವ. ಜಗಳ ಇಲ್ಲದ ಮನಿ ಇಲ್ಲ ಅಂತ ಹೋಗ್ಬಿಡಿ. ಜಗಳ ಗಂಡ ಹೆಂಡತಿ ಜಗಳ ಆಡ್ಲಾರ್ದವ ಜಗತ್ತಿನಾಗ ಯಾರೂ ಇಲ್ಲ. ಎಲ್ಲರೂ ಜಗಳ ಆಡ್ದವ್ರು ಅದಾರ. ಹೆಂಗ ಜಗಳ ಅವ? ಸೋಮ ನನಗ ನೀ ಹೊಡಿ, ನಿನಗ ನಾ ಹಿಂಗ್ ಹೊಡಿತೀರಿ. ಪಾಪ ಅವು ಗಂಡ ಮಕ್ಕಳು ನೋಡಬಾರ್ದವ್ರದ್ದು ಪರಿಸ್ಥಿತಿ, ಚಚೆ ನೋಡಬಾರ್ದವ್ರ ಪರಿಸ್ಥಿತಿ. ಇದಕ್ಕಿನ ಕಾಲದಾಗ ಜಾನಪದ ಗರತಿ ಗಂಡ ಹೆಂಡತಿಗೆ ಬಂದು ಪಟ್ಟತೆ ಒಂದೇಟು ಹೊಡೆದಂತ. ಪಟ್ಟತ್ತಿದ್ದು ಅಳ್ಕೊತ ಹೋಗಿ ಕೂತ್ ಹಿಂಗೆಲ್ಲ ಅಳ್ತಿದ್ರು. ಈಗ ಅಡಿಗೆ ಮಾಡು ನೀವು ಒಂದೇ ಹೇಳ್ದ ಹೊತ್ತೋಣ ತವ್ರ ಮನೆಗೆ ಮತ್ತೆ ಪಟ್ಟತೆ ಒಟ್ಟ ಇದು ಹೋಗಲೇ. ಇದು ಎಂಥ ಕಾಯ್ದ ತಂದೈತೆಪ್ಪ ನಮ್ಮ ಸರ್ಕಾರ. ಮಾಡ್ಕೊಂಡು ಹೆಂಡತಿಗೆ ಹೊಡೆಯಂಗಿಲ್ಲ, ಯಾರಿಗ ಅಧಿಕಾರ? ಮಾಡ್ಕೊಂಡು ಹೆಂಡತಿಗೆ ಹೊಡೆಯಂಗಿಲ್ಲ, ಎಂಥ ಕಾಯ್ದೆ ತಂದೈತೆಪ್ಪ ನಮ್ಮ ಸರ್ಕಾರ. ಈಗ ಹೊಡೆಯಂಗಂತೂ ಇಲ್ವೇ ಇಲ್ಲ. ಹೊಡೆದ್ರೆ ಮಹಿಳಾ ಆಯೋಗದವ್ರು ಬಿಡಂಗೇ ಇಲ್ಲ. ಹೊಡಿಬಾರ್ದು ನಾವು ಹೆಂಡ್ತಿನ ಹೊಡೆದ್ರೆ ಹೆಂಗ? ಕುವೆಂಪುರವರು ಕೊನೆ ತನಕ ಹೇಮಾವತಿಯನ್ನ ತಮ್ಮ ಬರವಣಿಗೆ ಪೆನ್ ಒಳಗಿನ ಮಸಿ ಅಂತ ಅನ್ಕೊಂಡಿದ್ರಂತ. ನಾನೇನಾದ್ರೂ ಸಾಹಿತ್ಯದ ಅಕ್ಷರಗಳನ್ನ ಬರೆದೀನಂದ್ರೆ ನನ್ನ ಹೇಮಾವತಿನೇ ಕಾರಣ ಅಂತಿದ್ರಂತ. ಅಷ್ಟು ಪ್ರೇಮ ಇತ್ತು. ಗಂಡ ಹೆಂಡ್ಯರ ಹಂಗ ಬದುಕಬೇಕು. ಇವ ಬಂದ ಪಟ್ಟತೆ ಹೆಂಡತಿಗೆ ಒಂದೇಟು ಹೊಡೆದ. ಹಿಂದೆಲ್ಲ ಬಹಳ ಜನ ಹೊಡೆಸ್ಕೊಂಡವ್ರು ಅದಾರ. ಮನಿ ಒಳಗ ಬಹಳ ಜನ ಕಷ್ಟ ಪಡೋರಿದ್ರು. ಈಗೆಲ್ಲ ಇಲ್ಲ, ವಿದ್ಯಾವಂತರ ಬಹಳ ಜನ ಆಗ್ಯಾರ. ಭಾಳ ಹೇಳ್ಬೇಕಾದ್ರೆ ಇದು 3 ತಿಂಗಳ ಡಾಕ್ಟರ್, ನೀನು ಪ್ರೆಗ್ನೆಂಟ್ ಅಂದ್ರೆ ಸಾಕು, ಗಂಡೆ ಬಟ್ಟಿ ತೊಳಿಬೇಕು, ಅದೇ ಭಾಂಡೆ ತಿಕ್ಕಬೇಕು. ಹಿಂಗ ಕಾಲದ. ಇವ ಬಂದು ಒಂದೇಟು ಹೊಡೆದಂತ. ಮಡದೀನ ಬಡದಾನ ಮನದಾಗ ಮರಗ್ಯಾನ. ಒಂದೇಟು ಹೊಡೆದು ಮನಸ್ಸಿನಾಗ ಅವನಿಗೆ ನೋವಾಗಕತ್ತಂತ. ಮಡದೀನ ಬಡದಾನ ಮನದಾಗ ಮರಗ್ಯಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ ನನರಾಯ. ಇಲ್ಲಿ ಸಿಟ್ಟಿಗೆ ಬಂದು ಒಂದೇಟು ಹೊಡೆದಾನ. ಒಳಗೆ ಹೋಗಿ ಸೆರಗಿಡಿದು ಕೇಳ್ಯಾನ ನನರಾಯ, ನಾ ಹೆಚ್ಚ ನಿನ್ನ ತವರೆಚ್ಚ. ಏನನ್ನೋರು ನೀವು ತವರೆಚ್ಚ ಅನ್ನೋರ? ಏನ 2 ಏಟು ಹೆಚ್ಚು ಕುಡಿತಾನವ. ತವರೆಚ್ಚ ಅಂದ್ರೆ ಮತ್ತೊಂದು 2 ಏಟು ಹೆಚ್ಚು ಕುಡಿತದಂತವ. ಅವಾಗ ಆ ಜಾನಪದ ಗರತಿ ಹೇಳ್ತಾಳಂತೆ, ಏಸಿದ್ದಾರೇನಾಯ್ತು ಕಾಸಿದ್ದಾರೇನಾಯ್ತು. ಎಷ್ಟಿದ್ರೇನದ, ಎಷ್ಟು ರೊಕ್ಕ ಇದ್ರೇನದ, ಬಂಗಾರ ಇದ್ರೇನದ, ಬೆಳ್ಳಿ ಇದ್ರೇನದ. ಏಸಿದ್ದಾರೇನಾಯ್ತು ಕಾಸಿದ್ದಾರೇನಾಯ್ತು, ಗಂಡನ ಮನೆಯ ಅಂಬಲಿಯು ಸಾಕವ್ವ, ತವರೂರ ನನಗ ಇನ್ಯಾಕ. ನನ್ನ ತವರು ಮನೆ ಒಳಗ ಬಂಗಾರದ ಆಭರಣಗಳಿದ್ರೂ ಕೂಡ ಅದು ನನಗಲ್ಲ. ನನಗ ಬಂಗಾರದ ಮನೆ, ಅರಮನೆ, ಗುಡಿಸಲಿದ್ರೂ ಕೂಡ ಗಂಡನ ಮನೆನೇ ನನಗ ಸಿರಿಮನೆ ಅಂತ ಬದುಕವರು ನೀವೆಲ್ಲ. ನಿಮಗಿಂತ ದೊಡ್ಡವ್ರು ಯಾರು ಗೊತ್ತೇನು ಪ್ರಪಂಚದವ್ರು? ಯಾರೂ ಇಲ್ಲ.